4ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. 3rd ರೌಂಡ್ 2nd ರೌಂಡ್ 1 ನೋಡಿದ್ರಿ. ಸೊ ಆದಷ್ಟು ಕಂಪ್ಲೀಟ್ ಮಾಡಿ 4 ರೌಂಡ್ ನಡ್ಕೊಂಡು ಹೋದಾದರೂ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೆಂಟ್ರಲ್ಲಿ ಇಲ್ಲೆಲ್ಲ ಸೈಡ್ ಆಗಕ್ಕೆ ಹೋಗಬೇಡಿ. ಸೊ 4ನೇ ರೌಂಡ್ ಬಿಡ್ತಾ ಇದ್ದಾರೆ. 5 ಎಲ್ಲ ಗೈಡ್ ಮಾಡ್ತಿದ್ದಾರೆ ನೋಡಿ. ಕೇವಲ 40 ಜನ ಬಿಡ್ತಿದ್ದಾರೆ. 10 ಜನ ತೊಗೊಂಡ್ರೆ ನನ್ನ ಪ್ರಕಾರ 5 ಜನ ತೊಗೊಂಡ್ರು ಅಲ್ಲಿಗೆ ನೀವು ಲೆಕ್ಕ ಹಾಕಿ 200 ಜನ ಬಿಟ್ಬಿಟ್ಟು 10 ಜನ ಹಿಡಿತಾರಲ್ಲ, ಅದಕ್ಕಿಂತ ಬೆಟರೇ ಇದು. ನೋಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ 40 ಸೆಕೆಂಡಲ್ಲಿ ಆಲ್ರೆಡಿ ಆಗಿದೆ. ನೋಡಿ ಹೇಳ್ತೀನಿ, ಕಾರ್ನರಲ್ಲಿ ಓಡಬೇಡ ಅಂತೇಳಿ. ಎದ್ದ ಬಿಟ್ಟಲ್ಲ ಅವನು, ಗೊತ್ತಾಗ್ಲಿಲ್ಲ ಎದ್ದಿದ್ದು. ಜೋಶಲ್ಲ ಅವನು, ಅಲ್ಲೇ ಇದಾನ ಅವನು. ಕಾಣ್ತಾರಾ ಅಣ್ಣ? ಕಾಣ್ತಾರ? ಐದಾರ ಬಿಡ್ರ ಇದಾರ? 18 ಗ್ರೂಪಲ್ಲಿ 5 ಜನ ಅಂತ ಕಾಣ್ತಾರೆ. 90 ಜನ 18 ನೋಡಿ. ಅಕಸ್ಮಾತ್ ಫಿಲ್ಟರ್ ಮಾಡ್ಬಿಡಲ್ಲಿ ಮೆಡಿಕಲಲ್ಲಿ ಇಲ್ಲ, ಚಿಕ್ಕ ಚಿಕ್ಕದು ಮಿಸ್ ಆಗ್ತಾವೆ ನನಗೆ ಅನಿಸ್ತದೆ. ಅವನಲ್ಲ ಅಲ್ಲ ಅಲ್ಲ ಅವನಲ್ಲ 4 5 6 7 8 9 10 10 11 12 ಆಗ್ಯದ ನೋಡಿ. ಓಕೆ ಗುಡ್. 50 ಸೆಕೆಂಡಿಗೆ 300 ಮೀಟ್ರ್ ಕಂಪ್ಲೀಟ್ ಮಾಡಿದರು. ಇದು ಯಾಕೋ ಜಾಸ್ತಿ ಸ್ಪೀಡ್ ಅನಿಸ್ತಿದೆ ಹುಡುಗಂದು. ಒಳ್ಳೆಯದಲ್ಲ ಇಷ್ಟು. ಅಲ್ಲಿ ಯಾಕೆ ಸ್ಲೋ ಆಗ್ತೀರಾ? ಸ್ಲೋ ಆಗೋಕ್ಕೂ ಅವಶ್ಯಕತೆ ಇಲ್ಲ. ಲಾಂಗ್ ತೊಗೊಂಡ್ರೆ ನಿಮ್ಮ ರನ್ನಿಂಗು ಸ್ಲೋ ಆಗಲ್ಲ, ಆರಾಮಾಗಿ ಓಡ್ಬೋದು. ಕಟ್ ಹೊಡಿಬೇಡಿ. ಒಳ್ಳೆ ನೀಡ್ ಕೊಟ್ಟ, ಲಾಂಗ್ ಕೊಡ್ತಿದ್ದಾನೆ, ಚೆನ್ನಾಗಿದೆ. ಲೈಟ್ ಇದ್ದಾನೆ, ಲಂಚ್ ಸ್ಟೆಪ್ ಇದೆ. ಒಂದನೇ ರೌಂಡ್ ಕಂಪ್ಲೀಟು, 2ನೇ ರೌಂಡ್ ಸ್ಟಾರ್ಟು. ಬಿದ್ದವನಾ? ಇದನ್ ಗುರು ಬನಿಯಾನು ಈಗ ಆ ಹಿಂದೆ ಆಗ್ತಿದ್ದಾನಲ್ಲ. ಏನು ಗುರು, ಏನೋ ಅರ್ಧ ಗ್ರೌಂಡಲ್ಲಿ ಗ್ಯಾಪ್ ಕೊಡ್ತವನೆ, ಕೇಳ್ತವನೆ. ಪೂರ್ತಿ ಕಣ್ಮುಂದೆ ಆರ್ಮಿ ಐತಿ ಅವನಿಗೆ. ಓಡ್ಬೇಕು ಈ ಥರ, ಇದೇ ಸ್ಪೇಸ್ ಮೇಂಟೈನ್ ಮಾಡಿ. ಏನಿಲ್ಲ, ಹಿಂದೆ ಇದೆ ಅಷ್ಟೇ. 40 ಮೀಟ್ರ್ ಅಷ್ಟೇ ಗ್ಯಾಪ್ ಇರೋದು, ಜಾಸ್ತಿ ಏನಿಲ್ಲ ಹಂಗೆ ಅನಿಸುತ್ತೆ ನಮಗೆ. ಬಟ್ ಈಗ ರಿಲ್ಯಾಕ್ಸ್ ಮಾಡೋಂಥ ಸಂದರ್ಭ ಒಂದೀಗ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಬಿಡಿ, ಒಂದು ಮುಂದೆ ಹೋಗಲಿ. ನೋಡ್ತಾ ಇರ್ಬೋದು ಹುಡುಗರು ಎಲ್ಲರೂ ಪದೇ ಪದೇ ಇದೇ ಜಾಗದಲ್ಲಿ ಬಂದು ಕಟ್ ಹೊಡಿದ್ರೆ ಸ್ವಲ್ಪ ಲಾಂಗ್ ತಗೊಳ್ಳಿ, ನಿಮ್ಮ ಸ್ಪೀಡ್ ಕೂಡ ಕಮ್ಮಿ ಆಗಲ್ಲ. ನೋಡಿ ಸ್ಲೋ ಆಯ್ದ ಹೇಳ್ದಂಗೆ ಹುಡುಗ. ಇವ್ ನೋಡ್ತಾನೆ ಗಿಡ್ಡ, ಇವನೇ ಬಿದ್ದಿದ್ದು ನೋಡಿ. ಸ್ವಲ್ಪ ಮನಸ್ಸು ಕುಗ್ಗಿ ಬಿಡುತ್ತೆ ಇಂಥದ್ದಲ್ಲಿ. ಲಾಸ್ಟ್ ಇದ್ದಾಗ ನಾವು ಅಯ್ಯೋ ಮುಂದೆ ಹೋದ್ರಲ್ಲ ಅಂತೇಳಿ ನೀವು ಅವರೆಲ್ಲ ಪ್ರಯತ್ನ ಮಾಡೋಕೆ, ನೀವು ಅವ್ರನ್ನ ಹಿಡಿಯೋಕ್ಕೆ ಅಥವಾ ಕಂಪ್ಲೀಟ್ ಮಾಡೋಕ್ಕೆ ಮುಂದೆ ಹೋಗ್ತಾರ ಅಂತೇಳಿ ನೀವು ಲೇಜಿ ಮಾಡಬೇಡಿ. ನೋಡಿ ಎಲ್ಲ ಗ್ರೂಪಲ್ಲ ಇದ್ದರು. ಈಗ 3ನೇ ರೌಂಡ್ ಕಂಪ್ಲೀಟ್ ಅಲ್ಲ, 3 ರೌಂಡ್ ಕಂಪ್ಲೀಟು, 4ನೇ ರೌಂಡ್ ಸ್ಟಾರ್ಟ್ ಆಗಿದೆ. ಈಗ ನೋಡಿ ಎಷ್ಟು ಜನ ಎಲ್ಲ ದೂರ ಆಗಿಬಿಟ್ರು. ಅದಕ್ಕೆ ಹೇಳೋದು, ಫಸ್ಟ್ 1-2ನೇ ರೌಂಡ್ ನೋಡ್ಬಿಟ್ಟು ನೀವು ಎದುರಾಗಿ ಹೋಗೋಂಥ ಅವಶ್ಯಕತೆ ಇರಲ್ಲ. 2 ರೌಂಡಲ್ಲಿ ಮುಂದಿದ್ದವರು ಹಿಂದಾಗುವಂಥ ಸಂದರ್ಭ ಈ ಥರ ಇರುತ್ತೆ. ನೋಡಿ ಎಲ್ಲ ಎಷ್ಟು ಡಿವೈಡ್ ಆದರು ನೋಡಿ. ಸ್ಪ್ರಿಂಟ್ ಕೇಳ್ತಾ ಇದ್ದಾರೆ ಹುಡುಗರು ಸೆಂಟ್ರಲ್ಲಿ. ಆವಾಗವಾಗ ಒಂದು ಸ್ಪ್ರಿಂಟ್ ಆಗ್ತಿರ್ಬೇಕು, ಹಂಗಂದ್ರೆ ಕೆಲಸ ಆಗುತ್ತೆ, ಸುಮ್ಮನೆ ಓಡೋದಿಲ್ಲ. ನೋಡಿ ಆ ಹುಡುಗನ ಕ್ಯಾಚ್ ಮಾಡ್ತಿದ್ದಾರೆ, ಹಿಡಿತಾರೆ ಪಕ್ಕ. ಫಸ್ಟ್ ಇದ್ದವರು ಫಸ್ಟೇ ಇರ್ತಾರೆ, ಯಾಕಂದರೆ ಅವ್ರು ಮನ್ಸು ಕುಗ್ಗಲ್ಲ. ಹಿಂದಿದ್ದವರು ಓಡ್ತಾರೆ ಬಿಡಪ್ಪ ಅಂದ್ಕೊಂಡ್ಬಿಡ್ತಾರೆ. ಅದೇ ನಾವು ಮಾಡೋದು ಇಷ್ಟೇ. ಕಂಪ್ಲೀಟ್ ಮಾಡ್ರೆ ಆಗುತ್ತೆ. ಸ್ಪೇಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಂತರ ಸ್ಪೇಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇಲ್ಲಿ 3 ಜನ ಎಷ್ಟು ಗ್ಯಾಪ್ ಕೊಟ್ಕೊಂಡವ್ರೆ, ಎಷ್ಟೆಷ್ಟು ಡಿಸ್ಟೆನ್ಸ್ ನೋಡಿ. 4ನೇ ಬ್ಯಾಚ್ ಇದು ನೋಡ್ತಾ ಇರ್ಬೋದು. 4 ರೌಂಡ್ ಕಂಪ್ಲೀಟ್ ಆಯ್ತು. ಈಗ 4 ರೌಂಡ್ ಬಂದುಬಿಟ್ಟು 4 ನಿಮಿಷಕ್ಕೆ 4 ರೌಂಡ್ ಕಂಪ್ಲೀಟ್ ಮಾಡಿದರು. ಇವ್ರ ಹತ್ರ 2.5 ನಿಮಿಷಕ್ಕೆ ಈಗ 600 ಮೀಟ್ರ್ ಓಡಬೇಕು. ತುಂಬ ಸಮಯ ಇದೆ ಇವ್ರ ಹತ್ರ. ನೋಡಿ ಎಲ್ಲ ಕೇಳ್ತಾವ್ರೆ, ಪರವಾಗಿಲ್ಲ. ಕ್ರಾಸ್ ಮಾಡಿದ ಬ್ಲೂ ಅನ್ನ, ಗುಡ್.
ಇಬ್ಬರು ಚೆನ್ನಾಗಿ ಓಡ್ತಿದ್ದಾರೆ. ಇವ್ರೇನಂತಂದ್ರೆ ನಾವು ಮುಂದೆ ಇದೀವಿ ಅಂತೇಳಿ ಡೌನ್ ಆಗಬಾರ್ದು. ಸ್ಟಾಪ್ ಆಗ್ಬಿಟ್ಟಿದೆ ಕಟ್ಟ, ಡೌನ್ ಆಗಬಾರ್ದು. ನೋಡ್ತಾ ಇರ್ಬೋದು. ಇಲ್ಲೊಬ್ಬ ಸ್ಪ್ರಿಂಟ್ ಆಗ್ತಾನೆ ನೋಡಿ ನೋಡಿ, ಈ ಥರ ಸ್ಪ್ರಿಂಟ್ ಕೀಳ್ಬೇಕು ನೋಡಿ. ನಿಮ್ಮ ಕಣ್ಣು ಮುಂದೆನೇ ಎಷ್ಟು 5ರಿಂದ 6 ಜನ ಸೈಡ್ ಹೊಡೆದ, 10 ಜನ ಸೈಡ್ ಹೊಡೆದ ಸ್ಪ್ರಿಂಟ್ ಹೊಡೆದ್ಬಿಟ್ಟು. ನೋಡಿ ಸ್ಪ್ರಿಂಟ್ ಯಾಕೆ ಯೂಸ್ ಆಗುತ್ತೆ ಅಂದರೆ ಈ ರೀತಿ ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ. ನೋಡಿ ಹುಡುಗ ಎಲ್ಲಿ ಬಂದ, ಗ್ರೇಟ್. ಈ ಥರ ಒಂದು ಬೇಕು ರೀ. ನೋಡಿ ಈಗ ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು. ನೋಡಿ ಆ ಹುಡುಗ 10 ಜನನ ಸೈಡ್ ಆಗಿಬಿಟ್ಟು 5ನೇ 6ನೇ ಪ್ಲೇಸಲ್ಲಿ ಬಂದ. ಸೊ ಒಳ್ಳೇದು. ನೋಡಿ ಈಗ ಲಾಸ್ಟ್ ರೌಂಡ್ ಶುರು ಆಯಿತು. ಇಲ್ಲಿಂದ ಸ್ಪ್ರಿಂಟ್ ಕೆಳಗೆ ಶುರು ಮಾಡ್ತಾರೆ. ಎಲ್ಲ ಇವ್ರು ಮಾಡ್ತಿಲ್ಲ, ಬಟ್ ಇಲ್ಲಿಂದ ಕೀಳ್ಬೇಕು ಹುಡುಗರೆಲ್ಲ. ಸೊ 5ನೇ ರೌಂಡು ಫೈನಲ್ ಮುಗೀತು. 6ನೇದು ಸ್ಟಾರ್ಟ್ ಆಗಿ ಈಗ 6ನೇದು ಕ್ಲೋಸ್ ಮಾಡ್ಬೇಕಲ್ಲಿ. ಸೊ ಅಲ್ಲಿ ತೋರಿಸ್ತಿದ್ದಾರೆ 5ನೇ ರೌಂಡ್ ಅಂತೇಳಿ, 5ನೇ ರೌಂಡ್ ಕಂಪ್ಲೀಟ್ ಅಂತ. 5 ನಿಮಿಷ 20 ಸೆಕೆಂಡ್ ಆಗಿದೆ ನೋಡಿ, 5 ನಿಮಿಷ 20 ಸೆಕೆಂಡ್ ಆಗಿದೆ. ಎಲ್ಲಿ ಫಸ್ಟ್ ಜಿಮ್ ಜಾ 5:42 ನೋಡಿ 5:42ಕ್ಕೆ ಎಂಟ್ರಿ. ನೋಡಿ ಇನ್ನೂ ಎಕ್ಸಲೆಂಟ್ ಇದೆ ನೋಡಿ, ಎಂಥ ಅವಕಾಶ. ನನ್ನ ಪ್ರಕಾರ ಎಲ್ಲರೂ ತಗೊತಾರೆ, ಇವರೆಲ್ಲರೂ ಎಳಿಬೇಕು. ನೋಡಿ ಅಲ್ಲಿ ಪ್ಯಾಂಟ್ ಹಾಕೊಂಡು ಎಳಿತಿರೋ ಹುಡುಗ ಎಷ್ಟು ಜನ ಸೈಡ್ ಹಾಕೊಂಬಂದ ಸ್ಪ್ರಿಂಟ್ ಹಾಕೊಂತ. ಅಪ್ಸೆಟ್ ಮಾಡ್ಬೇಕಿಂತ ಅವ್ರನ್ನೆಲ್ಲ ಗ್ರೇಟ್ ಕಂಡ್ರಿ ಇವರೆಲ್ಲ. ನೋಡಿ ನೋಡಿ ಗುಡ್ ನಡೀತಿದೆ. ನೋಡಿ 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 ಎಷ್ಟು ಜನ. 6 ನಿಮಿಷ ತೊಗೊಂಡ್ರು ಓಡೋರು ಎಲ್ಲರೂ ತೊಗೊತಾರೆ. ನೋಡಿ ನೋಡಿ 6 ನಿಮಿಷ 5 ಸೆಕೆಂಡ್ ಆಯಿತು. ನೋಡಿ ಸ್ಟಾಪ್ ಮಾಡಿದ್ವಿ, ಇಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ ಎಷ್ಟು ಜನ ಉಳಿದಿದ್ದಾರೆ ಅಂತ. 1 2 3 4 5 ಜನ ಉಳಿದಿದ್ದಾರೆ. ಅವ್ರು ಮತ್ತೆ ಇಲ್ಲಿ ಓಡಲಾರ್ದೆ ಕುಂತಿರೋರು. ಕಂಪ್ಲೀಟ್ ಮಾಡಿದವರು ಎಲ್ಲರೂ ತೊಗೊಂಡಿದ್ದಾರೆ ನೋಡಿ.